ಇವತ್ತು ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯವಾಗಿದೆ. ಅವರನ್ನ ಒಕ್ಕಲೆಬ್ಬಿಸಿದ. ಇವತ್ತು ಯಾವ ಸಮುದಾಯವೂ ಕೂಡ ಪರಿಶಿಷ್ಟ ಜಾತಿಯವರು 101 ಸಮುದಾಯಗಳು ಕೂಡ ಸಂತುಷ್ಟವಾಗಿಲ್ಲ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ. ಇಂತಹ ದುರಾಡಳಿತವನ್ನ ಮಾಡತಕ್ಕಂತ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರ ಈಗ ಮತ್ತೊಂದು ಅವಾಂತರಕ್ಕೆ ಕೈ ಹಾಕಿದೆ. ಅವಾಂತರ ಏನು ಅಂತಂದ್ರೆ ಎಸ್ಟಿ ಮೀಸಲಾತಿ ಬರೀ 3% ಇತ್ತು. ಎಸ್ಸಿ ಮೀಸಲಾತಿ 15 ಇತ್ತು. 15 17 3 7 ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಮಾನ್ಯ ಬಸವರಾಜ ಬೊಮ್ಮಾಯಿ. ಇದನ್ನ ವಿರೋಧಿಸಿದ್ದ ಕಾಂಗ್ರೆಸ್ ಪಕ್ಷ ಈಗ ಆ 7%ಗೆ ಪರಿಶಿಷ್ಟ ವರ್ಗಗಳಿಗೆ ಕುರುಬ ಸಮುದಾಯದ ಅನೇಕ ಜಾತಿಗಳನ್ನ ತಂದು ಸೇರಿಸತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಈಗ ಹೇಳಿ ಸಿದ್ದರಾಮಯ್ಯನವರು ಜಾತಿವಾದಿ ಅಲ್ವಾ ಅಂತ. ನಾನು ಜಾತ್ಯತೀತ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಜಾತಿಗಾಗಿಯೇ ಹೋರಾಟ ಮಾಡ್ತಿದ್ದಾರೆ ಮೌನವಾಗಿ. ಯಾರ್ಯಾರನ್ನ ಎಲ್ಲಿ ಸೇರಿಸಬೇಕು ಅಂತ ನೋಡಿ. ಆ ಜಾತಿಯಲ್ಲೂ ಬಡವರಿದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ತಪ್ಪಿಲ್ಲ. ಆದ್ರೆ ಇವರು ಮಾಡ್ತಿರ್ತಕ್ಕಂಥ ಕೆಲಸ ಏನಂತಂದ್ರೆ, ಯಾವ ಪರಿಶಿಷ್ಟ ವರ್ಗಗಳಿಗೆ ಬಿಜೆಪಿ ಸರ್ಕಾರ 7% ರಿಸರ್ವೇಶನ್ ಕೊಟ್ಟಿದೆಯೋ ಅದಕ್ಕೆ ನೀವು ಸೇರಿಸತಕ್ಕಂತ ಜಾತಿಗಳಿಗೆ ಅನುಗುಣವಾಗಿ ಅವರು ಈಗಾಗಲೇ ಯಾವ ಪ್ರವರ್ಗದಲ್ಲಿ ಮೀಸಲಾತಿಯನ್ನ ಪಡೀತಿದ್ದಾರೋ ಆ ಮೀಸಲಾತಿಯನ್ನು ಕೂಡ ಪರಿಶಿಷ್ಟ ಜಾತಿಗೆ ತಂದು ಸೇರಿಸಬೇಕು. ಇಲ್ಲ ಅಂತಂದ್ರೆ ಪರಿಶಿಷ್ಟ ಜಾತಿಗಳಿಗೆ ಸಿಗ್ತಾ ಇರತಕ್ಕಂತ 7%ಗೆ ನೀವು ಅವರನ್ನು ತಂದು ಕೂರಿಸಿದ್ರೆ ಮತ್ತೆ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಆಗುತ್ತೆ. ಆಗ ಮತ್ತೊಂದು ಸಾರಿ ಈ ರೀತಿ ಬೀದಿ ಹೋರಾಟ ಪ್ರಾರಂಭ ಆಗುತ್ತೆ. ಆದ್ರಿಂದ ನೀವು ಸೇರಿಸೋದಿದ್ರೆ ಆ ಒಂದು ಪ್ರವರ್ಗಕ್ಕೆ ಸಿಗ್ತಾ ಇರತಕ್ಕಂತ ಮೀಸಲಾತಿಯನ್ನು ಜೊತೆಯಲ್ಲೇ ತರಬೇಕೆ ಹೊರತು ನೀವು ಅವರನ್ನು ಮಾತ್ರ ಸೇರಿಸಿ ಪರಿಶಿಷ್ಟರಿಗೆ ಸಿಗ್ತಾ ಇರತಕ್ಕಂತ ಮೀಸಲಾತಿಯನ್ನು ಕಬಳಿಸತಕ್ಕಂತ ಕೆಲಸವನ್ನು ಮಾಡಬಾರದು. ಜೊತೆಗೆ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ ಸರಿಪಡಿಸತಕ್ಕಂಥದ್ದಕ್ಕೆ ಇದುವರೆಗೂ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ. ಗೊಂದಲದಲ್ಲಿ ಇವತ್ತು ಕಾಂಗ್ರೆಸ್ ಕೂಡ ಇದೆ. ಆ ಕಾರಣದಿಂದ ಇದು ಎಷ್ಟು ಸೂಕ್ತ ಅಂತಕ್ಕಂಥದ್ದರ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಅವಲೋಕನ ಮಾಡಬೇಕು.